ಇದು ಆನ್ಲೈನ್ ಜಮಾನ. ಬೆರಳ ತುದಿಯಲ್ಲೇ ನಿಮ್ಮಿಷ್ಟದ ವಸ್ತು ನಿಮ್ಮ ಕಣ್ಣು ಮುಂದೆ ಇರುತ್ತೆ ಆನ್ಲೈನ್ ಆರ್ಡರ್ ಮಾಡ್ತಕ್ಕಂಥದ್ದು. ಆದರೆ ಇಂತಹ ಶಾಪಿಂಗ್ ವ್ಯವಸ್ಥೆ ಎಷ್ಟು ಸೇಫ್ ಅಂತಕ್ಕಂಥ ಪ್ರಶ್ನೆ ಆಗಾಗ ಉದ್ಭವ ಆಗ್ತಾನೇ ಇರುತ್ತೆ. ಇದಕ್ಕೆ ಮತ್ತೊಂದು ಉದಾಹರಣೆ ಹುಬ್ಬಳ್ಳಿಯಲ್ಲಿ ನಡೆದಿರತಕ್ಕಂಥ ಒಂದು ಸ್ಟೋರಿ. ದೇಶ ವಿದೇಶ ಸುತ್ತುವಂತಹ ಉದ್ಯಮಿಯೊಬ್ಬರು ಆನ್ಲೈನ್ ಶಾಪಿಂಗ್ ಮಾಡಿಬಿಟ್ಟು ಈಗ ಕಕ್ಕಾಬಿಕ್ಕಿ ಆಗಿಬಿಟ್ಟಿದ್ದಾರೆ. ಯಾಕೆ, ಏನಾಯಿತು ಅಂತ ಈ ರಿಪೋರ್ಟ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಹುಬ್ಬಳ್ಳಿಯಲ್ಲಿ ಆನ್ಲೈನ್ ದೋಖಾ. ಬುಕ್ ಮಾಡಿದ್ದು ಕ್ಯಾಮೆರಾ, ಬಂದಿದ್ದು ವಾಷಿಂಗ್ ಪೌಡರ್. ಬಾಕ್ಸ್ ಓಪನ್ ಮಾಡಿದ ಉದ್ಯಮಿಗೆ ಶಾಕೋ ಶಾಕ್. ಇದು ಆನ್ಲೈನ್ ಜಮಾನ, ಆನ್ಲೈನ್ ಯುಗ. ಎಲ್ಲವೂ ಆನ್ಲೈನ್ ಆಗಿದೆ. ಹೀಗೆ ಆನ್ಲೈನ್ನಲ್ಲಿ ಕ್ಯಾಮೆರಾ ಬುಕ್ ಮಾಡಿದ ಗ್ರಾಹಕನಿಗೆ ವಾಷಿಂಗ್ ಪೌಡರ್ ಕಳಿಸಲಾಗಿದೆ. ಆತ ವಿದೇಶದಲ್ಲಿ ನೆಲೆಸಿರುವ ಭಾರತೀಯ ಮೂಲದ ಉದ್ಯಮಿ ಮಿರಾಂಡ್ ಹುಬ್ಬಳ್ಳಿಗೆ ಬಂದಿದ್ರು. ಆನ್ಲೈನ್ನಲ್ಲಿ 61,000 ರೂಪಾಯಿಯ ವ್ಲಾಗಿಂಗ್ ಗೋಪ್ರೋ ಕ್ಯಾಮೆರಾ ಬುಕ್ ಮಾಡಿದ್ರು. ಆನ್ಲೈನ್ನಲ್ಲಿ ದುಡ್ಡು ಸಹ ಪೇ ಮಾಡಿದ್ರು. ಆದ್ರೆ ತಮಗೆ ಬಂದ ಕೊರಿಯರ್ ಓಪನ್ ಮಾಡಿದಾಗ ಶಾಕ್ ಆದಿತ್ತು. ಕ್ಯಾಮೆರಾ ಬದಲಿಗೆ 2 kg ವಾಷಿಂಗ್ ಪೌಡರ್ ಬಂದಿತ್ತು. ಸ್ನೇಹಿತನಿಗೆ ಗಿಫ್ಟ್ ಮಾಡಲು ಕ್ಯಾಮೆರಾ ಬುಕ್. ಬಾಕ್ಸ್ ಓಪನ್ ಮಾಡ್ತಿದ್ದಂತೆ ಶಾಕ್. ಆನ್ಲೈನ್ನಲ್ಲಿ ಮೋಸ ಹೋಗಿರುವ ಉದ್ಯಮಿ ಮಿರಾಂಡ್ ತಿಂಗಳಿಗೆ 16 ದೇಶ ಸುತ್ತುತ್ತಾರೆ. ಖಾಸಗಿ ಕಾರ್ಯಕ್ರಮಕ್ಕಾಗಿ ಈ ಬಾರಿ ಹುಬ್ಬಳ್ಳಿಗೆ ಬಂದಿದ್ರು. ತಮ್ಮ ಸ್ನೇಹಿತನಿಗೆ ಉಡುಗೊರೆಯಾಗಿ ನೀಡಲು ಫೆಬ್ರವರಿ 18ರಂದು 61,000 ರೂಪಾಯಿ ವ್ಲಾಗಿಂಗ್ ಕ್ಯಾಮೆರಾವನ್ನ ಅಮೆಜಾನ್ ಆನ್ಲೈನ್ನಲ್ಲಿ ಆರ್ಡರ್ ಮಾಡಿದ್ರು. ತಾವು ವಾಸ್ತವ್ಯ ಹೂಡಿದ್ದ ಖಾಸಗಿ ಹೋಟೆಲ್ ಅಡ್ರೆಸ್ಗೆ ಕೊರಿಯರ್ ಬುಕ್ ಮಾಡಿದ್ರು. ಪ್ರೀಪೇಯ್ಡ್ ಆಗಿದ್ದು ಕೊರಿಯರ್ ಬಂದ ತಕ್ಷಣ ಮೋಸ ಬಯಲಾಗಿದೆ. ಈಗ ಎಲ್ಲಾನು ಆನ್ಲೈನ್, ಬೆರಳ ತುದಿಯಲ್ಲೇ ನಿಮಗೆ ಬೇಕಾದಂತಹ ವಸ್ತು ನಿಮಗೆ ಸಿಗುತ್ತೆ. ಆದರೆ ಈ ವಸ್ತು ಎಷ್ಟು ಸೇಫ್, ನೀವು ಆರ್ಡರ್ ಮಾಡಿದ್ದು ನಿಮಗೆ ಬರುತ್ತಾ ಅನ್ನೋ ಅನುಮಾನ ಮೂಡಿದೆ. ಯಾಕಂದರೆ ಈ ಸ್ಟೋರಿನೇ ಅದಕ್ಕೊಂದು ಮತ್ತೊಂದು ಉದಾಹರಣೆ. ಇತ್ತೀಚಿನ ದಿನಗಳಲ್ಲಿ ಆನ್ಲೈನ್ ಫ್ರಾಡ್ ಜಾಸ್ತಿ ಆಗ್ತಾ ಇದ್ದಾವೆ. ಇಲ್ಲಿ ಒಬ್ಬ ಉದ್ಯಮಿ ತಾವು 60,000 ರೂಪಾಯಿ ಮೌಲ್ಯದ ಕ್ಯಾಮ್ರಾ ಆರ್ಡರ್ ಮಾಡಿದ್ದಾರೆ. ಆದರೆ ಅವರಿಗೆ ಬಂದಿದ್ದು 2 kg ವಾಷಿಂಗ್ ಪೌಡರ್. ಸೊ ಇಂತಹ ಪ್ರಕರಣಗಳು ಪದೇ ಪದೇ ನಡೀತಾ ಇದ್ದಾವೆ. ಹುಬ್ಬಳ್ಳಿಯಲ್ಲಿ ದುಬೈ ಮೂಲದ ಉದ್ಯಮಿಗೆ ಈ ರೀತಿಯಾಗಿ ಮೋಸ ಆಗಿರುವಂತ. ಮೋಸ ಹೋದ ಗ್ರಾಹಕನಿಂದ ದೂರು. ಗ್ರಾಹಕನ ದೂರಿಗೆ ಸ್ಪಂದಿಸದ ಅಮೆಜಾನ್. ಅಂದುಕೊಂಡಂತೆ ಕ್ಯಾಮೆರಾ ಸರಿಯಾದ ಟೈಮ್ ಅಂದ್ರೆ 21ರಂದು ಡೆಲಿವರಿ ಆಗಿದೆ. ತನ್ನ ಎಲ್ಲಾ ಸ್ನೇಹಿತರ ಜೊತೆ ಕ್ಯಾಮೆರಾ ಓಪನ್ ಮಾಡಲು ಮುಂದಾದ ಉದ್ಯಮಿ ಮಿರಾಂಡ್ಗೆ ಆಘಾತ ಎದುರಾಗಿತ್ತು. ಡೆಲಿವರಿಯಾದ ಬಾಕ್ಸ್ ನಲ್ಲಿ ಕ್ಯಾಮೆರಾ ಬದಲು 2 kg ವೀಲ್ ವಾಷಿಂಗ್ ಪೌಡರ್ ಬಂದಿದೆ. ಇದರಿಂದ ವಿಚಲಿತಗೊಂಡ ಮಿರಾಂಡ್ ಕೂಡಲೇ ಅಮೆಜಾನ್ ಗ್ರಾಹಕ ದೂರು ವಿಭಾಗಕ್ಕೆ ಕರೆ ಮಾಡಿ ವಿಷಯ ತಿಳಿಸಿದ್ದು ಅಮೆಜಾನ್ ಸಂಸ್ಥೆಯಿಂದ ಸರಿಯಾಗಿ ಸ್ಪಂದನೆ ಸಿಕ್ಕಿಲ್ಲ ಎಂದು ಆರೋಪಿಸಲಾಗಿದೆ. ಅಲ್ಲದೆ ಮಿರಾಂಡ್ ಸ್ನೇಹಿತರು ಸಹ ಆಕ್ರೋಶ ಹೊರಹಾಕಿದ್ದಾರೆ. I bought this for my friend from Nepal. He's come here. He wanted this camera. So I paid it online 2 days back, and yesterday when I opened, I was surprised to get washing powder inside. I was expecting the camera, but instead of camera I got washing powder, which I'm surprised. But I do a lot of Amazon shopping in Dubai. Always I get my goods proper. No cheating. This first time in my life I get cheat. Like, you know, I got this cheated with this. How did it cost? This 60,000 rupees. 60,000. 60,995. 60,995 by debit card paid. 2 days before by Amazon, okay? And they asked me to pay by debit card. So I paid card. When I get this yesterday delivery, this was inside. ಇವರು ನಮ್ಮ ಫ್ರೆಂಡ್ ಆಲ್ಫ್ರೆಡ್ ಮೆರಿಂಡಾ ಅಂತ ಹೇಳ್ರಿ, ನಾವು ಇವರು ಕ್ಲಾಸ್ಮೇಟ್ಸ್. ಅಮೆಝಾನ್ದೊಳಗೆ ಕ್ಯಾಮ್ರಾ ಬುಕ್ ಮಾಡ್ಯಾರ. ಅವ್ರು ಪಾಕೆಟ್ ಕ್ಯಾಮ್ರಾ ಬುಕ್ ಮಾಡ್ಯಾರ. ಸೊ ಮಾಡಿ ಅಮೆಝಾನ್ದಿಂದ ಮಾಡ್ಯಾರ ಏನ್ರಿ, ಬುಕ್ ಮಾಡಿದ ಮೇಲೆ ಮುಂದೆ ಏನಾಗೈತ್ರಿ, ಆ ಕ್ಯಾಮ್ರಾ ಬದಲಿ ಇವು ವಾಷಿಂಗ್ ಪೌಡ್ರ್ ಬಂದವು ಅದ್ರಾಗ, ಏನು ಇದ್ರೊಳಗೆ ಡಬ್ಬಿ ಒಳಗೆ. ಈಗ ಜನರಲ್ಲಾಗಿ ಆರ್ಡರ್ ಕೊಡೋದು ಮತ್ತು ಹಿಂದೆಲ್ಲ ತರಿಸ್ಯಾರ, ಅವರು ಅಮೆಝಾನ್ದಿಂದನೇ ತರಿಸ್ಯಾರ. ಬಟ್ ಸರಿಯಾಗಿ ಬಂದವು. ಈ ಸಲ ಈ ನಮೂನೆ ಆಗಿದೆ. ಒಟ್ನಲ್ಲಿ ಆನ್ಲೈನ್ ಶಾಪಿಂಗ್ ಎನ್ನುವುದು ಎಲ್ಲಾ ವರ್ಗದ ಜನರಲ್ಲಿ ಹಾಸು ಹೊಕ್ಕಾಗಿದೆ. ಇದನ್ನೇ ಬಂಡವಾಳ ಮಾಡಿಕೊಂಡು ಕೆಲ ಕಂಪನಿಗಳು ಮೋಸ ಮಾಡುತ್ತಿರುವ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚುತ್ತಿವೆ. ಹೀಗಾಗಿ ಸಂಬಂಧಿಸಿದ ಆನ್ಲೈನ್ ಪ್ಲಾಟ್ಫಾರ್ಮ್ ಈ ಕೂಡಲೇ ಇದಕ್ಕೆ ಕಡಿವಾಣ ಹಾಕಬೇಕಿದೆ. ಜೊತೆಗೆ ಇದು ಸ್ವತಃ ಕಂಪನಿಯೇ ಮಾಡಿರುವ ದೋಖಾನ ಅಥವಾ ಡೆಲಿವರಿ ಸಮಯದಲ್ಲಿ ಯಾರಾದರೂ ಹೀಗೆ ಮಾಡಿದ್ದಾರೆ ಎನ್ನುವುದು ತನಿಖೆ ಮೂಲಕ ಹೊರಬರಬೇಕಾಗಿದೆ. ಸುನೀಲ್, ಪಬ್ಲಿಕ್ ಟಿವಿ, ಹುಬ್ಬಳ್ಳಿ.